ಅಲ್ಲ ನಮ್ ಪುಣ್ಯವಾಯ್ತು. ಅಲ್ಲ ಇವತ್ತೀ ಜನ ಒಂದು ಲಂಗ ಹಾಕೊಂಡ್ ಬರಲ್ಲ, ಮರ್ಯಾದೆ ಉಳಿತು. ನಮಸ್ಕಾರ. ನನ್ನ ಮಗಳ ನಿಶ್ಚಿತಾರ್ಥ ಇಲ್ಲೆಲ್ಲ ಬಂದ ಕಾರ್ಯಕ್ರಮ ಹಾಳು ಮಾಡಬಾರ್ದು. ಇಲ್ಲ ಶೆಟ್ಟಿ, ನಾನು ಬದಲಾಗಿದ್ದೇನೆ. ಅಂದ್ರೆ ನಿಮ್ಮ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಅಪ್ಪ ಮಾತ್ರ ಬೇರೆ. ಇವ್ರ ಮಗಳ ನನ್ನ ಮಗಳಿದ್ದಾಗಲ್ವಾ? ನೀವು ನೋಡ್ಕೊಳ್ಳಿ. ನಾನು ಕುಡಿದು ಬಿಟ್ಟೆ ಶೆಟ್ರೆ. ಕುಡಿದು ಬಿಟ್ಟಿಯಾ? ಹೌದೌದು. ಮತ್ತೆ ನನ್ನ ಮಗಳಿಗೆ ಮದುವೆ ಮಾಡಿಸ್ಬೇಕಲ್ಲ. ನಿಜವಾಗಿಯೂ ಸಂತೋಷ ಆಯ್ತು ಸ್ವಾಮಿ. ಪ್ರತಿಯೊಬ್ಬ ಹಾಳಾಗುವುದೇ ಕುಡಿತದಿಂದ. ಹಾಗಂತ ಕುಡಿಯುವುದು ತಪ್ಪೇ ಇಲ್ಲ ಅಂತ ಹೇಳುವುದಿಲ್ಲ. ನಾವು ಅದನ್ನು ಕುಡಿಬಾರ್ದು, ಅದು ನಮ್ಮನ್ನು ಕುಡಿಬಾರ್ದು, ನಾವು ಅದನ್ನು ಕುಡಿಬೇಕು. ಹಾಗಂತ ಕುಡಿಲೇಬೇಕಂತಿದ್ರೆ ಒಂದು ಕೊಟ್ಟು ಕುಡಿದೆ. ಸರಿಯಾದ ಹಾಳು ಮಾಡ್ತೀಯಾ? ಇಲ್ಲ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ. ಯಾವತ್ತೂ ಹಾಗೆ ನಾವು. ಮನೆಗೂ ನೀವು ಹೇಳಿದಾಗ 3 ಜನ ಬಂದದ್ದ? ಇದ್ದದ್ದೇ 3 ಜನ ಬಂದಿದ್ದೀರಿ. ಸಂತೋಷ ಸಂತೋಷ. ನೀನು ಅಯ್ಯೋ ಆ ಕೆಲಸ ಎಲ್ಲ ಬಿಟ್ಟೆ. ನಿಜವಾಗಿ ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಇದು ಸ್ವಾಮಿ ನಿಶ್ಚಿತಾರ್ಥ ಮಾಡಿಸುವುದು. ಯಾವ ರಗಾಳ ಇಲ್ಲ ಅಂತ. ಕೆಲಸ ಒಳ್ಳೇದು, ನೀ ಎಷ್ಟು ಒಳ್ಳೆ ಮಾಡ್ತೀಯ ಅಂತ ಗೊತ್ತಾಯ್ತು. ಉದರ ನಿಮಿತ್ತ ಬಹುಕೃತವೇಶ ಮದುವೆ ಮಾಡೋ ನಿಶ್ಚಿತಾರ್ಥಕ್ಕೆ ಅಗತ್ಯವಾಗಿ ತರಬೇಕಾದದನ್ನೇ ಬಿಟ್ಟು ಬಂದಲ್ಲ. ಉಂಟಲ್ಲ 9,000 ಸೀರೆ. ಅಯ್ಯೋ ಅದಲ್ವೋ, ನಿಶ್ಚಿತಾರ್ಥದ ಉಂಗುರವನ್ನೇ ಅಲ್ಲಿ ಬಿಟ್ಟು ಬಂದೆ. ನೀವು ಒಂದು ಪುಣ್ಯಾತ್ಮ ಹುಡುಗಿ ನೋಡು ಅವಸರದಲ್ಲಿ ಎಲ್ಲ ಮರಿತೀನಿ ಅಷ್ಟೇ. ಉಂಗುರ ಬೇಕಣ? ನಿಶ್ಚಿತಾರ್ಥ ಅಂದ್ಮೇಲೆ ಹುಡುಗ ಇಲ್ಲದೆ ಇದ್ರು ನೋಡಿಲ್ಲ, ಉಂಗುರ ಬೇಕೇ ಬೇಕು. ನಿನ್ನ ಹತ್ರ ನಿನ್ನೆ ಹೇಳಿದ್ದೇನೆ, ಹೊರಡುವಾಗ ನೆನಪು ಮಾಡು. ನೀನೊಬ್ಬ ನಿನ್ನ ತಲೆ ಹುಡುಗ ಇಲ್ಲಿದ್ರೆ ಆಗ್ತದೆ. ಆಗ್ತಿಲ್ಲಲ್ಲ? ಬೇಕು ಉಂಗುರ ಬೇಕು. ಯೋಚನೆ ಮಾಡ್ಬೇಡ. ಒಂದ್ ಕೆಲಸ ಮಾಡು. ಯಾವುದು? ನನ್ನ ಹತ್ರ ಉಂಗುರ ಉಂಟಲ್ಲ, ನಾನು ಉಂಗುರ ಕೊಡ್ತೇನೆ ಇವತ್ತು, ನಾಳೆ ಬದಲಾಯಿಸ್ಕೊಂಡ್ರೆ ಶಾಸ್ತ್ರ ಮಾಡ್ಲಿಕ್ಕಿಲ್ಲ. ಒಳ್ಳೆ ಶಾಸ್ತ್ರ. ಇವತ್ತು ನಿಶ್ಚಿತಾರ್ಥದ ಉಂಗುರ ಇಲ್ಲದೆ ಗೌನ್ ಉಂಗುರ ಕೊಡುದು, ಆಮೇಲೆ ಬದಲಾಯಿಸ್ಕೊಳ್ಳೋದು. ನಾಳೆ ಮದುವೆ ದಿನವೂ ಹಾಗೆ, ಹುಡುಗಿ ಇಲ್ಲದಿದ್ರು ಹುಡುಗಿ ಕೊಡುದು, ಆಮೇಲೆ ಬದಲಾಯಿಸ್ಕೊಳ್ಳೋದು. ಮತ್ತೆ ಎಲ್ಲಿಟ್ಟಿದ್ದೇದು? ಅದು ಅಟ್ಟದ ಮೇಲಿರುವ ತಾಳದ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೆ, ಬರುವಾಗ ಮರ್ತೋಯ್ತು. ಅದ್ರ ಮೇಲಿರುವ ತಾಳದ ಪೆಟ್ಟಿಗೆ, ನಿನ್ನ ತಾಳದ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೆ. ನಾನು ತಾಳದ ಪೆಟ್ಟಿಗೆ ನೀ ಹಾಕಿಟ್ಟಿದ್ದ ಉಂಗುರನ? ಅದು ನನಗೆ ಬೇರೆ ಪೆಟ್ಟಿಗೆ ಕೊಡ್ಲಿಲ್ಲಲ್ಲ. ಅದೇ ನಿನ್ ಪೆಟ್ಟಿಗೆ ಕೊಡ್ಲಿಲ್ಲ. ನಿನ್ನ ಪೆಟ್ಟಿಗೆ ದೊಡ್ಡ ಪೆಟ್ಟಿಗೆ ಇಲ್ಲಿ ಆಗ್ಲಿಲ್ಲ. ಸಣ್ಣ ಸಣ್ಣ ಹಿಡಿಯುವುದಿಲ್ಲ. ಹೌದು. ಅಲ್ಲಿ ಪುಣ್ಯಾತ್ಮ ಈಗ ನೋಡು, ಸ್ವಲ್ಪ ದೂರ ಹೋಗ್ಬೇಕೀಗ. ಅಂತಿಲ್ಲ, ನಾ ತರುದ ನೀವು ಮದುವಾಗ ನೀವು ಹೋಗ್ಬಾರ್ದು. ನೀ ಹೋಗುದಲ್ಲ, ಹೋಗ್ಲಿಕ್ಕೂ ದೂರ ಉಂಟು. ನಾನಾರು ಹೋಗುವ, ನಮಗೂ ಕಾಲು ನೋವು ಮಾರೇ. ಹಾಗಾದ್ರೆ ನಾನೇ ಹೋಗುದು ಹೇಳ್ತಲ್ವಾ? ನೀ ಯಾಕೆ ಯೋಚನೆ ಮಾಡ್ತೀಯ? ಎಷ್ಟ ದೂರ ಆಗ್ಲಿ ನಾನಿಲ್ವನ, ಬೇಗ ಹೋಗಿ ನಿಧಾನ ಬಾ. ಸಮಯ ಹತ್ರ ಬಂತು. ಮುಹೂರ್ತ ಮೀರಬಾರ್ದು. ನಿಮ್ಮೊಂದಿಗೆ ಬಂದವರು ಅವರಿದ್ದಾರೆ. ಅವನ ಹತ್ರ ಹೇಳಿದೆ, ಈಗ ಕಾರ್ಯಕ್ರಮ ಮುಗಿತದೆ, ಮುಗಿಸ್ಕೊಂಡು ಹೋಗು ಅಂತ. ಅವನಿಗಂತ ಬೇರೆ ಕೆಲಸ ಉಂಟಂತೆ, ಹೋಗ್ತೇನೆ ಅಂತ ಹೇಳ್ದ. ಹೋಗ್ಲಿ. ಅಲ್ಲ, ಅವ್ರು ಬರ್ಬೇಕಂತಿಲ್ವಾ? ಅಯ್ಯೋ ನಡೀತದೆ, ಅವ ಇಲ್ದೇ ನಡೀತದೆ. ಹಾಗಾದರೆ ಹೆಣ್ಣನ್ನು ಕರೆತನ್ನಿ. ಶೃಂಗರಿಸಿದಲ ಬಲಿಯರು ಬಲಿದು ಮಂಗಳಾಂಗಿಯರು ಮನವರಿದು ಅಲ್ಲಿ ಕೂತ್ಕೊಳ್ಳಿ ಅಮ್ಮ. ಹಾಗಾದ್ರೆ ಕಾರ್ಯಕ್ರಮ ಮುಂದುವರಿಸುವ. ತಾಂಬೂಲ ಬದಲಾವಣೆ. ಭೂಮಿ ಸುರರು ಮಂತ್ರ ಪಠಿಸುತ್ತಲಿರಲು ಪ್ರೇಮ ನೋಟವರ ಬೀರುತ್ತಲಿರಲು ಫಲತಾಂಬೂಲವ ಕನಕ ವಸನಗಳ ಪರಿಮಾಣದಲ್ಲಿ ನೀಡುವರು ಲೇಸಾಗಿ. ಬದಲಾಯಿಸೋದು ಎಂತ? ನಮ್ ಸೀರೆ ನಮ್ಮ ಹತ್ರ ಉಂಟಲ್ಲ. ಶೆಟ್ಟು ಸೀರೆ ಇಲ್ಲೇ ಉಂಟು. ಸರಿ ಮಾಡಿ ಹೇಳ್ಕೊಳ್ಳಿ. ಆಗ್ಲಿ. ಅಣ್ಣಯ್ಯ ಶೆಟ್ಟಿಯ ಮಗಳಾದಂತಹ ಈ ರೋಹಿಣಿ ಎನ್ನುವಂತಹ ಹುಡುಗಿಯನ್ನು ಸಿದ್ಧುವಿನ ಮಿತ್ರನಾದಂತಹ ಮಾರುತಿ, ಅಯ್ಯೋ ಏನೇನ್ ಚಿಂತೆ ಮರೆ. ಸದ್ದುವಿನ ಮಿತ್ರನಾದಂತಹ ಅನಗ ಎನ್ನುವವರೊಟ್ಟಿಗೆ ಕೊಟ್ಟು ಮದುವೆ ಮಾಡುವುದೆನ್ನುವುದಾಗಿ ಗುರು ಹಿರಿಯರು ನಿಶ್ಚಯಿಸುತ್ತಿರುತ್ತೇವೆ. ಇದು ಹುಡುಗಿಯ ಕಡೆಯಿಂದ ಬೇಗ ಕೊಡಿ. ಅಲ್ಲೇನಾಯ್ತು? ಮುಂದಕ್ಕೆ ಉಂಗುರ ಶಾಸ್ತ್ರ ಆಗಬೇಕು. ಮಾಡಿ ಬದಲಾಯಿಸ್ಕೊಳ್ಳಿ. ಕಡೆಯಿಂದ ಹಾಕಿ
ಮಾರಾಯ. ಬಂದು ಉಂಗುರ ಎಲ್ಲಿಟ್ಟಿದ್ದೀನಿ? ಯಾವ ಪೆಟ್ಟಿಗೆಯಲ್ಲಿ ಇಲ್ಲ ಅಲ್ಲಿ? ಅದು ತಾಳದ ಪೆಟ್ಟಿಗೆ ನಿನ್ನೆ ಇಟ್ಟಿದ್ದೆ. ಹುಡುಕಿ ಸಾಕಾಯ್ತು ನನಗೆ, ಎಲ್ಲಿ ಇಲ್ಲ ಅಲ್ಲಿ. ಅದು ಎಲ್ಲಿಟ್ಟಿದೆ ಪುಣ್ಯಾಕ? ಅಲ್ಲ ನಿನ್ನೆ ಅಲ್ಲೇ ಇಟ್ಟಿದ್ದೆ. ನಿನ್ನಲ್ಲಿಟ್ಟು ಇವತ್ತು ಅಲ್ಲಿ ಇರ್ಬೇಕಿತ್ತಲ್ಲ. ಅಲ್ಲ ಇವತ್ತು ಬರುವಾಗ ನಾನು ತಕೊಂಡು ಬಂದಿದ್ದೆ, ನನಗೆ ತಂದದ್ದೇ ಮರ್ತೋಗ್ಬಿಡ್ತು. ಏ ದೇವ್ರೆ, ಅಲ್ಲೇ ಉಂಟು ಅಂತ ಮಾಡ್ಕೊಂಡು ಬಿಟ್ರಿ. ನಿನ್ನ ಹರಕೆ ಉಂಟಾ ನನ್ನನ್ನು ಅಲ್ಲಿ ಇಲ್ಲಿಂದ ಅಲ್ಲಿ ಓಡಿಸ್ಬೇಕಂತ? ನೆನಪೇ ಆಗ್ಲಿಲ್ಲ. ಎಂತದಲ್ಲಿ ಪುಣ್ಯಾಕ? ನಿನಗೊಂದು ವ್ಯಾಯಾಮ ಮಾರ್ರೆ. ಎಂತ ವ್ಯಾಯಾಮ ಆಗೋದು? ಇಲ್ಲಿ ಬಿಡು, ನೀ ಇಂಥದ್ದೇ ಮಾಡು. ಆಯ್ತು, ದೇವರ ಅನುಗ್ರಹ ಇಲ್ಲೇ ಉಂಟು ಅಂತ ಇದ್ದಾರೆ. ಹೌದು. ಹಾಗಾಗಿ ನಿಶ್ಚಿತಾರ್ಥ ನಡೀಲಿ. ಅಕ್ಷರ ನಿಶ್ಚಿತಾರ್ಥ ಮುಗಿದೋಯ್ತು. ಕೇಳಿ ವಿಸ್ಮಿತನಾಗಿ ಮುಗುದನು, ತಾಳಲಾರದೆ ಮನದ ನೋವನು. ಪೇಳ್ವನಧಿಕ ವಿಷಾದ ಭಾವವನೊಂದು ಸ್ನೇಹಿತಗೆ ಆಗಲಾಗಲಿ ಒಳ್ಳೆದಾಗಲಿ, ಆಗಲಾಗಲಿ ಒಳ್ಳೆದಾಗಲಿ. ನಾಗಶಯನನ ದಯದಲ್ಲಿ, ನಾಗಶಯನನ ದಯದಲ್ಲಿ ಬೇಗ ಲಗ್ನವದಾಗಿ ಬದುಕು ಸರಾಗವಾಗಲಿ, ಶುಭವನೇನ ಕೋರುತ್ತಿರುವೆ. ಏನು ಅನಂತರೇನು? ಎಷ್ಟು ಆಸೆಯಿಂದ ನನ್ನ ಜೊತೆಗೆ ಬಂದು ಗೊತ್ತುಂಟಾ? ನಿಶ್ಚಿತಾರ್ಥ ನೋಡ್ಬೇಕು, ನಿಶ್ಚಿತಾರ್ಥ ನೋಡ್ಬೇಕು ಅಂತ. ನನಗೂ ಬಹಳ ಆಸೆ ಇದ್ದಿತ್ತು, ನೀನೊಬ್ಬ ನಿಶ್ಚಿತಾರ್ಥದಲ್ಲಿ ಇರ್ಬೇಕಾಗಿತ್ತು ಅಂತ. ನನ್ನ ಅಲ್ಲಿ ಕಳಿಸಿದೆ. ನಾನು ಹೋಗಿ ಬರೋ ಪೂರ್ವಲ್ಲಿಗೆ ನೀನು ನಿಶ್ಚಿತಾರ್ಥ ಮಾಡ್ಕೊಂಡು ಬಿಟ್ಟೇನು? ಹಾಳಾದ ನೆನಪು. ನಾನು ಬರ್ಬೇಕನ್ನೋ ಕಲ್ಪನೆ ಇರ್ಲಿಲ್ಲ ನಿನಗೆ? ಅವರೆಲ್ಲ ಮುಹೂರ್ತ ಹತ್ರ ಬಂತು ಅಂತ ಹೇಳಿದ್ರು. ಹೌದು, ಅವ್ರು ಹೇಳ್ತಾರೆ, ನೀವು ಒಂದು ಕೇಳ್ತೀನಿ ಬನ್ನಿ ಅಂತ. ನನಗೇನು ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಏನು ಹೇಳುವುದಲ್ಲ ಬಿಡು, ನನ್ನ ಗ್ರಹಚಾರ ನನಗೆ ನೋಡುವ ಯೋಗ ಇಲ್ಲ ಅಷ್ಟೇ. ನಿನಗ್ರಾಚಾರ ಅಲ್ಲ, ನನ್ನ ಹಣೆ ಬರವೇ ಸರಿ ಇಲ್ಲ ಬಿಡು. ಆಯ್ತಾ? ನನ್ನ ಹಣೆ ಬರ ಸರಿ ಇಲ್ಲ. ನಿನ್ನ ಹಣೆ ಬರದಷ್ಟು ಸರಿ ಇದ್ದದ್ದು ಇಲ್ಲಿ ಯಾರಿಗೂ ಇಲ್ಲ, ಗೊತ್ತಾ ನಿಮಗೆ? ಮತ್ತೆ ಉಳಿದವ್ರು ಸರಿ ಇಲ್ಲ, ಉಳಿದವ್ರು ಸರಿ ಇಲ್ಲ ಅಂತ ಹೇಳ್ತೀನಿ. ನಾನು ಈ ನಾಟಕ ಕೆಲಸ ಗೊತ್ತಾಗ್ತದೆ. ಆಮೇಲೆ ನಾನು ಏನಾದ್ರು ಹೇಳಿದ್ರೆ ಶಾಸನ ಮಾಡ್ಕೊಳ್ತೀನಿ ಅಷ್ಟೇ, ಮಾಡುದೆಲ್ಲ ಮಾಡ್ತೀನಿ. ತಪ್ಪಾಯ್ತು ಅಂತ ಹೇಳಿ ಎಂತ ತಪ್ಪಾಯ್ತು? ನೋಡು, ಇದೊಂದು ಚೆನ್ನಾಗಿ ಕಲ್ತ್ಕೊಂಡಿದ್ವಿ, ಎಲ್ಲ ಮಾಡುದು ತಪ್ಪಾಯ್ತು ಅಂತ ಹೇಳ್ತೀನಿ ಅಷ್ಟೇ. ನಿನ್ನೆ ವಿಷಯ ಹೇಳ್ತೀನಿ, ನನಗೆ ಎಷ್ಟು ಸಂಕಟ ಆಗ್ತದೆ ಅಂತ ಗೊತ್ತಾ? ನೀನಿಲ್ಲ. ಹೌದು, ನಿಮ್ಗೆ ಸಂಕಟ ಆದ್ರೂ ವೆಂಕಟರಮಣ ಇದ್ದಾರಲ್ಲ, ಆ ದೇವರಿಗೂ ಸ್ವಲ್ಪ ಕರುಣೆ ಇಲ್ವ? ನನಗೆ ದೇವರಿಗೆ ಕರುಣೆ ಇತ್ತ, ದೆವ್ವ ಕರುಣೆ ಇಲ್ಲ ಅಷ್ಟೇ. ಇಲ್ಲಿ ಬಿಡು, ಆಗ್ಲಿ ಹೆಸರು ಮಾಡ್ಕೊಂಡು ಇದು ನೀ ಮಾಡುದು ಹೊಸ್ತ ಅಲ್ಲ, ನೀ ಇಂಥದ್ದೆಲ್ಲ ತುಂಬಾ ಮಾಡಿದ್ವಿ. ನಾನು ನೋಡ್ತಾ ಇರೋದು ನೀ ಮಾಡ್ತಾ ಇರೋದು ಅಷ್ಟೇ. ಹೇಳಲಿಕ್ಕೆಲ್ಲ ಹೇಳ್ತೀರಿ, ಹಾ, ಗುರಿ ಯಾರಿಗೆ ಗೊತ್ತಾಗ್ತದೆ? ಇರ್ಲಿ ಆಯ್ತು ಬಿಡು, ಬೇಸರ ಮಾಡ್ಕೊಂಡು ಬೇಸರ ಮಾಡ್ಕೊಂಡು ತಪ್ಪಾಯ್ತು. ಆಯ್ತಾ? ತಪ್ಪಾಯ್ತು, ನಾನೇ ಕ್ಷಮೆ ಕೊಡ್ತಾ ಇದ್ದೆ. ಆಯ್ತಾ? ನಂದು ತಪ್ಪಾಯ್ತು. ಏನೋ ಒಂದು ಸಣ್ಣ ತಪ್ಪು ಎಷ್ಟು ಹೇಳ್ತೇನೆ ಪಾಪ. ದೇವರಿದ್ದ ನಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಆಯ್ತಾ? ಅಷ್ಟು ಬೇಸರ ಮಾಡ್ಕೊಂಡು ಒಂದೇ ಕಾರ್ಯಕ್ರಮ ಮಾಡಿಲ್ಲ. ಸಿಂಧೂರಿ, ಅವತ್ತು ನಿಷ್ಠೂರವಾಗಿ ಮಾತನಾಡಿದೆ, ಎಲ್ಲಿ ನೀನು ಬರುದಿಲ್ಲ ಅಂತ ಭಾವಿಸಿದೆ ನೋಡು ನಾನು. ಗೆಳತಿ, ನೀ ಆಡಿದ ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳುವುದೇ ಹೌದು ಅಂತಾದ್ರೆ ನಮ್ಮ ಗೆಳೆತನ ಗಿರಿಯ ಬೆಲೆ ಅಂತ ಹೇಳುವುದು ಅರ್ಥವೇ ಇರುವುದಿಲ್ಲವೇ? ನಿಶ್ಚಿತಾರ್ಥ ಆಯ್ತು. ಹಾಗಂತ ಇನ್ನು ಮುಂದಿನ ಶುಭ ಕಾರ್ಯಕ್ರಮಗಳು ಉಂಟು. ಇನ್ನೇನೇನಾಗಬೇಕು ಎಲ್ಲ ನೀ ಹೇಳಿದ ಹಾಗೆ. ಇನ್ಮೇಲೆ ಹೊಣೆಗಾರಿಕೆ ನಿನಗೆ. ಇಂತಹ ಶುಭ ಕಾರ್ಯದಲ್ಲಿ ಒಂದು ಕೊರತೆ ಕಂಡು ಬಿಟ್ಟನಲ್ಲ ನಾನು. ಇದೇನೆ ಗಾನವೇ ಮೂಲವು ಇದಕ್ಕೆ, ಗಾನವೇ ಮೂಲವು ಇದಕ್ಕೆ, ಸವಿಗಾನವ ಕೇಳುವ ಬಯಕೆ, ಸವಿಗಾನವ ಕೇಳುವ ಬಯಕೆ. ಗಾನ ವಿಶಾರದವರನಾಗಿರಿ, ಗಾನ ವಿಶಾರದ, ಗಾನ ವಿಶಾರದವರನಾಗಿರಿ, ಅಭಿಮಾನಿಗಳಾಸೆಯ ಮಣಿಪುದೀಕ್ಷಣ, ಗಾನ ವಿಶಾರದವರನಾಗಿರಿ, ಅಭಿಮಾನಿಗಳಾಸೆಯ ಮಣಿಪುದೀಕ್ಷಣ. ಗಾನವೇ ಮೂಲವು, ಆಹಾ
ಆ ಅಷ್ಟೆಲ್ಲ ಚಳಿ ಇಲ್ಲಪ್ಪ. ಚಳಿ ಅಲ್ಲೋ, ಎಂತಹ ಜೋಡಿ ಜೋಡಿ ಅಂತ ಹೇಳಿದ್ರೆ ಕಣ್ಣು ತುಂಬಿ ಬರ್ತದೆ. ಅಂತಹ ಜೋಡಿ ನಿಮಗೆ ಯಾರಿಗೂ ಏನೂ ಗೊತ್ತಾಗುದಿಲ್ಲ. ಎಂತ ಓದುವರರ ದೃಷ್ಟಿಯೇ ತೆಗಿಲಿಲ್ಲ. ಅಳಿಯವರೊಬ್ರು ಬರಲೇ ಇಲ್ಲ. ಎಳೆಯವಳು ನಾನಿದ್ದೇನಲ್ಲ, ಈಗ ಸಾಕಾಗ್ತದೆ. ತೆಗಿತೇನೆ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಹಾಗೆ ಕಣ್ಣು, ರಾವೆ ಕಣ್ಣು, ಮೋಸಗಾರ ಕಣ್ಣು, ನಯವಂತಿಕ ಕಣ್ಣು, ಹಾಸ್ಯದ ಕಣ್ಣು. ಸಮ ಹೋಗಿ ಅವಳಿಗಲ್ವ ಹೋಗಿ. ಈಗ ತುಳಿತ ನಡೆ. ತುಳಿ ಅವಳಿಗಲ್ವಾ. ಈ ಕಾರ್ಯಕ್ರಮದಲ್ಲಿ ಕೊರತೆ ಹೇಳ್ರು, ಬೆಳಕಿನ ವ್ಯವಸ್ಥೆ ಇನ್ನು ಮಾಡಿಸಬಹುದಲ್ಲ. ಛೇ, ಇದ್ದು ಬೆಳಕಲ್ಲಿ ಸರಿ ಮಾಡುವ ನಾವು. ಮತ್ತೆ ಊಟದ ವ್ಯವಸ್ಥೆ, ಊಟ ಕಾರ್ಯಕ್ರಮ ಮುಗಿದ್ರೆ ಇನ್ನು ಕಾರ್ಯಕ್ರಮ ಮುಗಿಲಿಲ್ಲ. ಇಂತಹ ಶುಭ ಕಾರ್ಯದಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಇದ್ರೆ ಹೇಗೆ? ಒತ್ತಾಯ ಮಾಡಬೇಡಿ, ಹೇಳುದಂಗ ಅನಿವಾರ್ಯ. ಈ ಸಮಯದಲ್ಲಿ ಸಂಗೀತ ಹೇಳುವುದು ಯಾಕೆ ನಂಗೆ ಗೊತ್ತು. ಹಾಗಾಗಿ ನಾನೇ ಹೇಳ್ತೇನಪ್ಪ. ನಿನ್ನ ಹಾಡು ಯಾರಿಗೆ ಬೇಕ? ಬೇಡವಾ? ಹಾಡುವವರು ಗಾಯಕರು ಇಲ್ಲೇ ಇದ್ದಾರೆ. ನೀನಂತಾರೆ ಅದು ಮತ್ಯಾರು ಅಲ್ಲ, ನಮ್ಮ ರೋಹಿಣಿಯ ಬಾವಿ ಗಂಡ. ಅನ್ನ ಬಾವಿ ಬಿದ್ದ ಈಗ. ನೋಡಿ ಹಾಡಿ. ಇವತ್ತೇನು ಸ್ವರ ಇಲ್ಲ, ಹಾಡ್ಲಿಕ್ಕೆ ಆಗುದಿಲ್ಲ. ಏನ್ ನಾಟಕ ಮಾಡ್ತಾ ಇತ್ತು ಮಾರ್ರೆ. ಸ್ವರ ಬಿದ್ದೋಗಿದೆ, ಹಾಡ್ಲಿಕ್ಕೆ ಆಗುದಿಲ್ಲ. ಬಿದ್ದು ಹೋಗ್ ಸ್ವರ ಅಲ್ಲ, ಇಲ್ಲಿ ಎದ್ದು ಸ್ವರದಲ್ಲಿ ಹಾಡಿ ಸಮಸ್ಯೆ ಆಗ್ತದೆ ನಾಳೆಗೆ. ಇದು ಸರ್ವ ಹೋಗ್ಬೇಕು ಅಂತ ನಿಮ್ಮ ಲೆಕ್ಕ. ನೋಡಿ, ನಿಮ್ಮ ಸ್ವರಕ್ಕೆ ಏನು ತೊಂದರೆ ಆಗುದಿಲ್ಲ. ಕಷಾಯ ತರುವ, ಬಿಸಿ ನೀರು, ಯಾವ್ದು ಆಗುದಿಲ್ಲ. ಬೆಲ್ಲ, ಯಾವುದು ಬೇಡವಾ? ಹಾಡಿ ನೋಡಿ, ನಿಮ್ಮ ಅಭಿಮಾನಿಗಳನ್ನು ಬೇಕೇ ಬೇಕು, ಹಾಡಲೇಬೇಕು, ಬೇಕೇ ಹಾಡಲೇಬೇಕು. ಹಾಡಿ ಹಾಡಿ. ನಿಮ್ಮ ಅಭಿಮಾನಿಗಳು ನೋಡಿ ಎಲ್ಲ ಕೇಳ್ತಿದ್ದಾರೆ. ಎಂತೆಲ್ಲ ಸುಮ್ಮನೆ ನೋಡಿ, ನಾಳೆ ಬರ್ತಾರೆ, ನಾಳೆ ಆಗ್ತದೆ. ಒಮ್ಮೆ ಹೇಳಿ. ಸಮಸ್ಯೆ ಉಂಟು. ಅವಳಷ್ಟು ಕೇಳ್ತಾಳೆ, ಒಂದು ಬಾಮಿನಿ ಆದ್ರೂ ಸಣ್ಣ ಕೇಳಬಾರ್ದ? ಅವಳು ನನಗೆ ಗೊತ್ತಾಯ್ತು ಸದ್ದು. ಇವರಿಗೆ ಹಾಡು ನೆನಪಿಲ್ಲ. ಕಾರ್ಯಕ್ರಮದ ಒತ್ತಡ ನೋಡಿ, ಓಡಾಟ ಹಾಗೆ ಹಾಗೆ ಆಗುದು. ಬಹುಶಃ ನೆನಪು ಮಾಡಿದ್ರೆ ಹೇಳ್ಬೋದು. ಯಾವ ಹಾಡೆ ಅದಲ್ವೇನೆ ಯಾವುದು? ಅವಳೊಬ್ಳು ಹೋದರ್ಸ್ ನೆನಪಲ್ಲ ಇದ್ದಾಳೆ ಅಷ್ಟೇ. ಸಂತೋಷ ಪಡು. ಈ ವರ್ಷದಿಂದ 2 ವರ್ಷ ಬಿಟ್ಟಾರು ನೆನಪಾಗಬಹುದು. ಅದಲ್ಲ, ಮತ್ತೆ ಯಾವುದು? ನನಗೆ ಗೊತ್ತಾಯ್ತು. ಯಾವುದು? ಸಾರಿಸ ಸಾರಿಸ ಸೊಗಣಿ ಸಾರಿಸ. ಹಾಗೆ ಆಯ್ತಲ್ಲ ಸಾರ್. ಮತ್ತೆಂತ ಅದು ಯಾವುದು ಅಲ್ಲ. ನಾ ಹೇಳ ಸತ್ಯ, ನಾ ಹೇಳ ಹೇಳಿ. ತಕ್ಕಿಟ ತದಿಮಿ ಚಂದಾನ ಜಮರಂಗಾದ ಮಳೆಗೆ ಶಿವನು ಕೊಡಿದಾನ. ಅದು ಷಣ್ಮುಖ ತಕಿಟ ತಧಿಮಿ ತಂದಾನ ಢಮರುನಾದ ಮೊಳಗೆ ಶಿವನು ಕುಣಿದಾನ. ಝಣ ಝಣನು ಪುರನಾದಗೆ ನಟರಾಜ ಕುಣಿ ಕುಣಿದಾಡುದ ಮಾಡುದ ಘನ ತೇಜ. ಕುಣಿ ಕುಣಿದಾಡುದ ಮಾಡುದ ಘನ ತೇಜ. ನಿಲ್ಸ್ಬೇಕಂದ್ರೆ ನಿಲ್ಸಿ. ಸುಮ್ಮನೆ ಇರ್ಬೇಕಂದ್ರೆ ಸುಮ್ಮನೆ. ಅದೆಂತ ಕೇಳಿದ? ಹೇಗೆ ತಪ್ಪುವುದಕ್ಕೆ ಸಾಧ್ಯ ಉಂಟು? ಮತ್ತೆ ಯಾರೋ ಹಾಡಿದ ಸಾಹಿತ್ಯ, ಯಾರೋ ಬಳಸಿದ ರಾಗದ ಶೈಲಿ ಬಿಟ್ಟು ಇನ್ಯಾರದ್ದೋ ಮಧುರವಾಗಿರುವಂತ ಕಂಠ, ಇದೆಲ್ಲವನ್ನ ಕದ್ದು ಹಾಡುವಾಗ ತಪ್ಪುವ ಸಾಧ್ಯತೆಗಳಾದ್ರೂ ಹೇಗುಂಟು? ಬ್ರಹ್ಮಕಲಶೋತ್ಸವದಲ್ಲಿ ನಾನೇ ಕೇಳಿದ್ದೇನೆ, ಈ ಮಧುರ ಸ್ವರ ಕಂಡವರು ಆ ಸ್ವರವನ್ನ ಕದ್ದು ಹಾಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ, ಮಾನ, ಮರ್ಯಾದೆ, ನೀನೊಬ್ಬ ದೊಡ್ಡ ಪ್ರತಿತೋರ. ನೀನು ಏನಾದ್ರೂ ಸ್ವಂತಿಕೆ ಮಾಡು, ಏನಾದ್ರು ಕಲಿರಪ್ಪ. ಎಷ್ಟು ದಿನ ಅಂತ ಇನ್ನೊಬ್ಬರದ ಉಳ್ಕೊಂಡು ಅವ್ರು ಮಾಡಿದ ಹಾಗೆ ಮಾಡ್ಕೊಂಡು ಅನುಕರಣೆ ಮಾಡಿ ಬದುಕ್ತೀರಿ? ಯಾಕೆ ಅವ್ರಿಗೆ ಎಲೆ ಅಡಿಕೆ ಕೊಟ್ಕೊಂಡು ಯಾಕೆ ಕಲಿತೀರಿ? ನಿಮ್ಮದಂತ ಏನಾದ್ರೂ ಒಂದು ಸಾಧನೆ ಮಾಡಿ, ನಿಮ್ಮ ಸಾಧನೆಯನ್ನ ಸ್ಥಾಪನೆ ಮಾಡಿ. ನಿನಗೆ ಹೇಳಬಾರದು, ನಿನ್ನತ್ರ ಸಾಧ್ಯತೆಗಳೇ ಇಲ್ಲ. ಯಾಕಿಲ್ಲ? ನೀನು ದೊಡ್ಡ ದರಿದ್ರದವನೇ. ಆವತ್ತು ದೇವಸ್ಥಾನದಲ್ಲಿ ನನ್ನ ದೇವರು ಬಂದಿದ್ರು, ಆವತ್ತೇ ಅವನ್ನ ಕಾಣ್ತಿದ್ದೆ ನಾನು ಅಲ್ವಾ? ಇವ ಒಬ್ಬ ಬಂದು ಇವನ ದರಿದ್ರ
ಮುಖ ತೋರಿಸಿದ. ಇವರು ಬಂದ್ರು ಇವರನ್ನ ಕಾಣ್ಲಿಕ್ಕೆ ಆಗ್ಲಿಲ್ಲ, ಕಂಡರು ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಮದುವೆ ಮನೆಯಲ್ಲಿ ನನ್ನ ಸಿಟ್ಟನ್ನ ಇವ ಉದ್ರೇಕಿಸಿದ್ದಾನೆ. ಈ ನಿಶ್ಚಿತಾರ್ಥ ಆದದ್ದು ಹೇಗೆ ಗೊತ್ತಾ? ತಮ್ಮ ದರಿದ್ರ ಪಾದ ಎಲ್ಲೋ ವಲಸೆ ಹೋಗಿತ್ತು, ಹಾಗಾಗಿ ನಿಶ್ಚಿತಾರ್ಥ ಆಯಿತು. ಒಂದು ವೇಳೆ ನೀವು ಇದ್ದಿದ್ರೆ ನಿಶ್ಚಿತಾರ್ಥವೂ ಆಗುತ್ತಿರ್ಲಿಲ್ಲ. ಅಷ್ಟು ಅಮಂಗಲದ ನೀವು ಮುಖ ತೋರಿಸ್ಕೊಳ್ಳತ್ತೆ. ನಿನಗೆ ಹೇಳುದಲ್ಲ, ನಿನ್ನಂತವರ ಸ್ನೇಹ ಉಂಟು ನೋಡು ನಮ್ಮವರಿಗೆ. ಅವ್ರಿಗೆ ಹೇಳ್ತೇನೆ, ಮದುವೆ ಆದ್ಮೇಲೆ ಮದುವೆ ಕರೀತಾರೆ ಅಂತ ಭಾವಿಸಿಕೊಳ್ಬೇಡ. ನಾನ್ ತಪ್ಪಿಸ್ತೇನೆ ಅವ್ರನ್ನ. ಬನ್ನಿ ಯಾಕ ನೋಡಿ, ನನ್ನ ನೆಚ್ಚಿನ ವಿಶೇಷ ಶೈಲಿಯನ್ನ ರೂಪಿಸಿದ ಆ ಷಣ್ಮುಖ ಪ್ರಿಯ ಹಾಡನ್ನ ಇವ ಹಾಡ್ತಾ ಇದ್ದಾನೆ. ಹೌದೌದು, ತಪ್ಪಲ್ವಾ? ಅದು ಅವನಿಗೆ ನಾನೇ ಹೇಳಿಕೊಟ್ಟದ್ದು. ಹೇಳಿಕೊಟ್ಟಿದ್ದಂತೆ ಯಾವ ಅಪರಾಧ ಅಲ್ಲ. ನಮ್ಮಲ್ಲಿರುವಂತ ವಿದ್ಯೆಯನ್ನ ದಾರಿ ಎರಿಬೇಕು ಅಲ್ವಾ? ಆದ್ರೆ ಕಲಿತ ಮಹಾಶಯರಿಗೆ ಒಂದು ಗುರುವಿನ ಜ್ಞಾನ ಮಾಡ್ಕೊಳ್ಬೇಕೆನ್ನುವ ಹಾಗೆ ಪ್ರಾಥಮಿಕ ಜ್ಞಾನವಾದ್ರೂ ಬೇಕು ಬೇಡವೋ? ಮೂಲ ಕೃತಿಕಾರನ್ನ ಮರಿಬಾರ್ದಪ್ಪ, ಗೌರವ ಏನು ಅಂತ ಕೊಡ್ಬೇಕು ಅವ್ರಿಗೆ. ಕೀರ್ತಿಯ ಆಸೆಯಿಂದ ಗುರುಗಳನ್ನೇ ಮರೆತು ಅವ ಹಾಡ್ತಾ ಇದ್ದಾನೆ. ಹೌದು, ಅಂತವ ಇನ್ನ ಹಾಡಬಾರ್ದು ಅಷ್ಟಲ್ವಾ? ಹೌದು, ನಾ ಹೇಳ್ತೇನೆ. ಅಕ್ಷರ, ದಯವಿಟ್ಟು ನಾಳೆಯಿಂದ ಹಾಡ್ಲಿಕ್ಕೆ ಹೋಗ್ಬೇಡ ತಮ್ಮ, ಕೈ ಮುಗಿತೇನೆ. ತಲೆ ಅಲ್ಲಾಡಿಸಿದ ನೋಡು. ಹಾಡುದಿಲ್ಲ. ಅಷ್ಟು ಸುಲಭದಲ್ಲಿ ಅವ. ನೀವೇ ಹೇಳಿದ್ದೀರಲ್ಲ, ಅವ ಮೋಸಗಾರ, ಹೆಣ್ಣು ಮಕ್ಕಳು ಹುಚ್ಚಾವ, ಹೇಳ್ಬಾರ್ದು ಹೇಳಿದ್ರಲ್ಲ, ಕಡು ಕುಡುಕ. ಹೇಳ್ಬಾರ್ದು ಹೇಳಿದ್ರಲ್ಲ. ಹೌದು, ಇದು ವಿಷಯ ಸತ್ಯ ಅಲ್ಲವೇ? ಅಂತವನಿಗೆ ಈ ರೀತಿ ಹೇಳುದಲ್ಲ, 4 ಜನರ ಎದುರೇ ಸಭೆಯಲ್ಲೇ ಅಂತವರ ಮರ್ಯಾದೆ ತೆಗಿಬೇಕು. ಈಗ ಯಾರ್ದೋ ಹೋಗ್ತದೆ ಮರ್ಯಾದೆ. ಇಷ್ಟು ಜನ ಇದ್ದಾರೆ, ಎಲ್ಲ ನಮ್ಮ ಬಾಂಧವರು. ಅವರಿಗೆ ನಾನು ಆಡಿದ್ದೇನೆ. ನಾನು ಪ್ರೀತಿಸಿದ್ದು ಒಂದು ವ್ಯಕ್ತಿಯನ್ನಲ್ಲ, ಒಂದು ಅಗಾಧವಾದ ಸಂಗೀತದ ಶಕ್ತಿಯನ್ನೇ ಎನ್ನುವ ಹಾಗೆ. ಹೌದು, ಸರಿ. ಅವರಿಗೆ ಅದೆಲ್ಲ ಸತ್ಯ ಅಂತ ಗೊತ್ತಾಗ್ಬೇಕಂತಾದ್ರೆ ನೀವು ಈಗ ಇಲ್ಲಿ ನನ್ನ ಪ್ರೀತಿಯ ಷಣ್ಮುಖ ಪ್ರಿಯ ರಾಗವನ್ನ ಹಾಡಿ. ಅದು ರೋಹಿಣಿ, ನಾನು ಮದುವೆ ದಿವಸ ಹೇಳ್ತೇನೆ, ಇವತ್ತು ಬೇಡ. ಸುಮ್ಮನಿರಿ ನೀವು. ನಿಶ್ಚಿತಾರ್ಥಕ್ಕೆ ಇವರಿಗೆ ಸ್ವರ ಇಲ್ಲ, ಇನ್ನು ಮದುವೆ ದಿನ ಅಂತ ಆಡ್ತಾರೆ. ಬಂದು ಬರ್ಬೋದು ಅಂತ. ಯಾಕೋ ಇವತ್ತು ನನ್ನ ಮನಸ್ಸು ಸರಿ ಇಲ್ಲ. ಆ ದಿವಸ ಹೇಳ್ತೇನೆ, ಖಂಡಿತ ಹೇಳ್ತೇನೆ ರೋಹಿಣಿ. ಇಲ್ಲ, ಈಗಲೇ ಹಾಡಬೇಕು, ನನಗೆ ಕೇಳಬೇಕು. ಹಾಡಿ. ನನ್ನ ಸಮಸ್ಯೆ ಹೇಳಿದ್ದಲ್ಲ, ಇವತ್ತು ಆಗುದಿಲ್ಲ ಅಂತ. ನನಗೆ ಕೇಳಲೇಬೇಕು. ಹೇಗೆ ಹಾಡ್ತಾನೆ? ಹಾಡ್ಲಿಕ್ಕೆ ಬಂದ್ರಲ್ವಾ? ಏಯ್, ಹಾಡ್ಲಿಕ್ಕೆ ಬರೋದಿಲ್ಲ ಅಂತ ನೀನೇನೆ ನೋಡಿದ್ದೇನೆ? ನಾನು ನೋಡಿದ್ದೆ. ಎಲ್ಲಿ? ಬ್ರಹ್ಮ ಕಲಶೋತ್ಸವದ ಉತ್ಸವದಲ್ಲಿ. ಆವತ್ತು ನನಗೆ ಅನುಮಾನ ಬಂದೇ ನಾನು ಎದ್ದಿದ್ದು. ಸಂಗೀತದ ವೇದಿಕೆಯಲ್ಲಿ ಗಾಯಕನಂತೆ ನಟನೆ ಮಾಡಿದ್ದು ಇವನು. ಆವತ್ತು ಹಾಡುವಾಗ ಏನು ಗಟ್ಲಿಗೆ ಆಯ್ತಲ್ಲ, ಅದು ಆದದ್ದು ಇವನಿಗಲ್ಲ. ನಿಜವಾದ ಗಾಯಕ ನಿನ್ನ ಆರಾಧ್ಯ ಮೂರ್ತಿ, ಹೃದಯ ಗುಡಿಯ ದೇವ ಇವನೇ ಇದ್ದಾನೆ, ಅಕ್ಷರನಿದ್ದಾನೆ. ಇವ ನಯವಂತಕ ಮೋಸಗಾರ ಇವನು. ನೋಡಿ, ಎಲ್ಲರೂ ಹಾಡಿಕೊಳ್ತಾ ಇದ್ದಾರೆ. ನನಗಿದೆಲ್ಲ ಕೇಳಲಿಕ್ಕೆ ಆಗುದಿಲ್ಲ. ಹೌದೌದು, ನನಗೆ ನೀವೇ ಎಲ್ಲ. ಹೌದು. ನಿಮ್ಮ ಮಾತೇ ಪರಮ ವಾಕ್ಯ. ನೀವು ಹಾಡಿದ್ದನ್ನೇ ನಂಬಬಹುದು. ಆಡ್ಬೇಕೀಗ. ಹಾಡಿ, ಹಾಡು. ಹಾಡಿ, ಆ ದಿವಸ ಹಾಡಿದವ ನಾನಲ್ಲ, ಅಕ್ಷರ ಹಾಡಿದ. ಬೆಳಗಾಗಿ ರೋಹಿಣಿಯು ಮೌನದಲ್ಲಿ ಕಂಪಿಸುತ್ತ ನಿರುಗಿಸುವಳ ಪುಣ್ಯ ಪುರುಷನ ವದನವನ್ನು, ನಿರುಗಿಸುವಳ ಪುಣ್ಯ ಪುರುಷನ ವದನವನ್ನು ಅರಿಯದೆ ನಯನಧಾರೆಯು ಸೂರ್ಯಲಾಕ್ಷಣವೇ, ನಯನಧಾರೆಯು ಸೂರ್ಯಲಾಕ್ಷಣವೇ ಅಕ್ಷರನ ಸನಿಹ ಕೈದೆ. ಹೃದಯದಿ ನೆಲಸಿಹ ದೇವನೆ ಸದಯದಿ ಮನ್ನಿಪುದೆನ್ನನು, ಹೃದಯದಿ ನೆಲೆಸಿಹ ದೇವನೆ ಸದಯದಿ ಮನ್ನಿಪುದೆನ್ನನು. ಇದಿರುಳು ಕಂಡರು ಗುರುತಿಸದಾದೆನೆ ಮತಿಹೀನೆಯ, ಇದಿರುಳು ಕಂಡರು ಗುರುತಿಸದಾದೆನೆ ಮತಿಹೀನೆ, ಮತಿಹೀನೆ, ಮತಿಹೀನೆ.
ಮಧುರತೆ ಗಾನದಿ ನೀಡಿದೆ ಕಹಿನುಂಗುದ ಸವಿಯಾಡಿದೆ ಮಧುರತೆ ಗಾನದಿ ನೀಡಿದೆ ಕಹಿನುಂಗುದ ಸವಿಯಾಡಿದೆ ಬದುಕಿದು ನಿನ್ನಯ ದರ್ಶನದಿಂದಲೇ ಸಾರ್ಥಕವೂ ಮಧುರತೆ ಗಾನದಿ ನೀಡಿದೆ ಕಹಿನುಂಗುದ ಸವಿಯಾಡಿದೆ ಬದುಕಿದು ನಿನ್ನಯ ದರ್ಶನದಿಂದಲೇ ಸಾರ್ಥಕವು ನನ್ನ ಆರಾಧನೆಯ ಗಾಯಕ ನೀ. ಅಯ್ಯೋ, ಕಂಡೆದುರೇ ಕಂಡರು ನಿಮ್ಮನ್ನ ಗುರುತಿಸಲಾಗದೆ ಹೋದಿರಲ್ಲ ಶಿವನೇ. ನನ್ನ ಹುಡುಗಾಟಿಕೆಯಿಂದ, ನನ್ನ ಸಣ್ಣ ಬುದ್ಧಿಯಿಂದ, ಕಹಿಯಾದ ಮಾತುಗಳಿಂದ ನಿಮ್ಮನ್ನು ನಿಂದಿಸುತ್ತಲೇ ಬಂದೆ. ದರಿದ್ರದವರು, ಅಮಗ್ರದವರು. ಅಯ್ಯೋ, ನಾನೆಷ್ಟು ಮಾತನಾಡಿದರೂ ಅದೆಲ್ಲವನ್ನ ಸೈರಿಸುತ್ತಾ ಸಿಹಿಯಾದ ಮಾತುಗಳಿಂದ ನನ್ನನ್ನು ಕ್ಷಮಿಸುತ್ತಲೇ ನೀವು ಬಂದಿರಿ. ನೀವು ಅಪೂರ್ವವಾದ ಕಲಾರತ್ನ. ಒಂದು ಮುತ್ತು ಸಮುದ್ರದ ಆಳದಲ್ಲಿ ಇರ್ತದೆ. ತನ್ನನ್ನು ಯಾರು ಪಡಿಬಾರ್ದು ಅಂತ ಅಲ್ಲ, ಯೋಗ್ಯತೆ ಇದ್ದವರು ಮಾತ್ರ ನನ್ನನ್ನು ಸಾಹಸದಿಂದ ಪಡಿಲಿ ಎನ್ನುವ ಹಾಗೆ ನಿಮ್ಮನ್ನ ಪಡೆಯುವ ಪಯರದಲ್ಲಿ ನಾನು ಸೋತೆ. ನಿಮ್ಮನ್ನ ಪಡೆಯುವ ಯೋಗ್ಯತೆ ನನಗಿಲ್ಲ. ಕಣ್ಣಾರೆ ಕಂಡರು ಗುರುತಿಸಲಾಗದ ನನಗೆ ಆಗಬೇಕು, ಆಗಬೇಕು. ಮಾನಸದಿ ನೆಲೆ ನಿಂತಿರುವ ಅಭಿಮಾನಿ ದೇವತೆ ಇವಳೆ ಎಂಬುದು ಮಾನಸದಿ ನೆಲೆ ನಿಂತಿರುವ ಅಭಿಮಾನಿ ದೇವತೆ ಇವಳೆ ಎಂಬುದ ತಾ ಅರಿತು ಸಡಗರ ವಿಷಾದವು ಮೂಡಲಾಗ ಜಡಜಮುಖಿ ನೀನೀಗ ಅನ್ಯರ ಜಡಜಮುಖಿ ನೀನೀಗ ಅನ್ಯರ ಒಡವೆ ಆಗಿ ಅನ್ಯರ ಒಡವೆ ಆಗಿ ಮರೆತು ಎನ್ನನು ಮರೆತು ಎನ್ನನು ನಡೆದು ನವಜೀವನವ ನವಜೀವನವ ಶುಭವನೇನ ಹಾರೈಸುವೆ ಅಳಬೇಡುವ ರೋಹಿಣಿ, ಹೊತ್ತ ಪ್ರಯೋಜನ ಏನು ಹೇಳು? ಯೋಚನೆ ಮಾಡು. ಮನುಷ್ಯನ ಬದುಕದಷ್ಟು ವಿಚಿತ್ರ ನೋಡಿದೆಯ? ನನ್ನ ಮಾನಸದಲ್ಲಿ ನೆಲೆನಿಂತಹ ಅಭಿಮಾನಿ ದೇವತೆ ನೀನು ಎನ್ನುವುದು ನನಗೆ ತಿಳಿಯದೆ ಹೋಯಿತು. ನೀನು ಮೆಚ್ಚಿದಂತಹ ಮಧುರಘಟ್ಟದ ಗಾಯಕ ನಾನೇ ಇದ್ದೇನೆ ಎನ್ನುವುದು ನಿನಗೂ ತಿಳಿಯದೆ ಹೋಯಿತು. ಇದನ್ನೇ ವಿಧಿಯ ವಿಪರ್ಯಾಸ ಅಂತ ಕರೆಯುವುದು ನೋಡು. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನನಗೆ ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಮೊದಲೊಂದು ಬೇಕು, ಹೀಗೆಲ್ಲ ಬಯಸ್ತಾನೆ. ಮನುಷ್ಯನ ಬೇಕುಗಳ ಬಯಕೆಗೆ ಮಿತಿ ಎನ್ನುವುದೇ ಇರುವುದಿಲ್ಲ. ಆದ್ರೆ ನಾವು ಬೇಕು ಅಂದ ಕ್ಷಣ ನಾಕ ಸಿಕ್ಕುತ್ತದೆ ಹೇಳು. ಅದು ಸಿಗಬೇಕು ಅಂತಿದ್ರೆ ಆ ಭಗವಂತ ನಮ್ಮ ಹಣೆಯಲ್ಲಿ ಇದು ನಿನಗೆ ಎನ್ನುವ ಹಾಗೆ ಬರೆದಿರಬೇಕು. ಇಲ್ಲದಿದ್ದರೆ ನಮಗೆ ಖಂಡಿತ ಸಿಗುವುದೇ ಇಲ್ಲ. ಭಗವಂತನ ಬರವಣಿಗೆ ಅಂದವಾಗಿದ್ದರೆ ಮಾತ್ರ ನಮ್ಮ ಬದುಕಿನ ಮೆರವಣಿಗೆ ಆಗುತ್ತದೆ. ಇಲ್ಲದೆ ಇದ್ರೆ ಅರಮನೆಯಲ್ಲಿ ಇದ್ರೂ ಕೂಡ
ಕೂಡ ಅದು ಕೇವಲ ಪರಿಮನೆಯಾಗುತ್ತದೆ, ನರಮನೆಯಾಗುತ್ತದೆ, ಸೆರೆಮನೆಯಾಗುತ್ತದೆ. ನಮ್ಮ ಬದುಕಿನಲ್ಲಿ ಅಷ್ಟೇ ಆಯಿತು. ನಾ ಹೊಂದಿದಂತಹ ಬಯಕೆಗಳೆಲ್ಲ ಬಂಡೆಯಾಗಿ ಹೋಯಿತು. ವಿಧಿಯ ಸ್ವಭಾವ ಹಾಗೆ ರೋಹಿಣಿ. ಈ ಭೂಮಿ ಎನ್ನುವಂತ ಒಲೆಯ ಮೇಲೆ ಮನುಷ್ಯನ ಬದುಕನ್ನು ಇಟ್ಟು ತೋಯಿಸ್ತಾನೆ, ಬೇಯಿಸ್ತಾನೆ, ಹೆಚ್ಚುತ್ತಾನೆ, ಕೊಚ್ಚುತ್ತಾನೆ, ಕಾಯಿಸ್ತಾನೆ, ಕರೀತಾನೆ, ಹುರಿಯುತ್ತಾನೆ, ಸುಡುತ್ತಾನೆ. ಅಷ್ಟು ಪಾಯಿತ ಪರಿಸರಕ್ಕೆ ಮುಂದಾಗ್ತಾನೆ. ಅದರಲ್ಲಿ ಅವನಿಗೆ ಸಂತೋಷ ಸಿಗುತ್ತದೆ. ನಮ್ಮ ಬದುಕನ್ನು ಹಾಗೆ ಮಾಡಿಕೊಂಡು ಬಿಟ್ಟ ವಿಧಿ, ಹಾಗೆ ಮಾಡಿಕೊಂಡು ಬಿಟ್ಟ. ಆದರೆ ವಿಷಾದ ಆಗುವುದೇನು ಕೇಳಿದ್ರೆ, ಈ ಪ್ರಪಂಚದಲ್ಲಿ ಭಗವಂತನಿಗಿಂತ ದೊಡ್ಡ ಸೂತ್ರಧಾರ ಇರುವಂತೆ, ಮನುಷ್ಯನಿಗಿಂತ ದೊಡ್ಡ ನಾಟಕಕಾರ ಇರುವಂತೆ. ಅದು ಹೌದು ಏನೋ ಸ್ಪಷ್ಟವಾಯಿತು ನೋಡು. ನನ್ನ ಮಿತ್ರನಿಗಿಂತ ದೊಡ್ಡ ನಾಟಕಕಾರ ಇಲ್ಲ ಎನ್ನುವುದು ಇವತ್ತು ನನಗೆ ಅರ್ಥ ಆಯಿತು. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕ ಆಡೋರನ್ನಾದ್ರೆ ಬೇಗ ಗುರುತಿಸಬಹುದಾಗುತ್ತದೆ. ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕ ಆಡಿದ್ರೆ ಅವ್ರನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ನನ್ನ ಮಿತ್ರ ಅನಘ ತನ್ನ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ಬೆಣ್ಣೆ ಅಂತ ಮಾತನಾಡ್ತಾ ಇದ್ದ ಎನ್ನುವುದು ನನಗೆ ಅರ್ಥವಾಗುವುದು ತಡವಾಗಿ ಹೋಯಿತು. ಅವನ ತಪ್ಪಲ್ಲ. ನಮ್ಮ ಜೊತೆಯಲ್ಲಿ ಇದ್ದವರೆಲ್ಲ ನಮ್ಮ ಶ್ರೇಯಸ್ಸನ್ನೇ ಬಯಸ್ತಾರೆ ಅಂತ ನಾವು ಭಾವಿಸಿದ್ರೆ ಅದು ನಮ್ಮ ಮೂರ್ಖತೆಯ ಪರಮಾವಧಿ ಆಗುತ್ತದೆ. ಶಕುನಿಯು ಕೂಡ ಕೌರವರ ಜೊತೆಯಲ್ಲಿಯೇ ಇದ್ದ. ಇಡೀ ಕುರುವಂಶವೇ ಸರ್ವನಾಶವಾಗಿ ಹೋಗುವಾಗ ಮಾಡಿಬಿಟ್ಟ. ಅವನು ನನ್ನ ಜೊತೆಯಲ್ಲೇ ಇದ್ದು ನನಗಿಂತಹ ಮೋಸ ಮಾಡ್ತಾನೆ ಎನ್ನುವ ಹಾಗೆ ನಾನು ಭಾವಿಸಲಿಲ್ಲ. ಅವ ಹೇಳಿದ್ದ, ನನ್ನ ನಿನ್ನ ಮೈತ್ರಿ ಅಂತ ಹೇಳಿದ್ರೆ ಕೃಷ್ಣಾರ್ಜುನರ ಹಾಗೆ, ಕೌರವ ಕರ್ಣರ ಹಾಗಿರಬೇಕು ಎನ್ನುವ ಹಾಗೆ. ಅದೆಲ್ಲ ಕೇವಲ ತುಟಿಯಂಚಿನ ಮಾತು ಎನ್ನುವುದು ಈಗ ನನಗೆ ಅರ್ಥವಾಗಿ ಹೋಯಿತು ನೋಡು. ಅಲ್ಲಲ್ಲಿ ನಾನು ಮೋಸಕ್ಕೆ ಒಳಗಾಗುತ್ತಾ ಇದ್ದೆ. ಅದರ ಹಿಂದಿರುವಂತಹ ಶಕ್ತಿ ಏನು ಎನ್ನುವುದು ನನಗೆ ಅರ್ಥ ಆಗಲಿಲ್ಲವಾಗಿತ್ತು. ಈಗ ಗೊತ್ತಾಯಿತು ಎಲ್ಲವನ್ನು ನನ್ನ ಮಿತ್ರನೇ ಮಾಡ್ತಾ ಇದ್ದಾನೆ ಎನ್ನುವುದು. ಆದರೆ ಒಂದು ವಿಭಾಗದಲ್ಲಿ ಸಂತೋಷ ಏನು ಗೊತ್ತಾ, ಪತ್ರ